ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಒಂದು ಹೈ ಪ್ರೋಟೀನ್ ಈವ್ನಿಂಗ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಅದೇ ಸೋಯಾ ಪೀಸ್ ಕಟ್ಲೆಟ್. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಹಸಿ ಬಟಾಣಿನ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸಿಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಯಾ ತೊಗೊಂಡಿದ್ದೀನಿ, ಅದನ್ನು ಬೇಯಿಸ್ಕೊಂಡು ಆರಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಬಟಾಣಿ, ಒಂದು ಅರ್ಧ ಸ್ಪೂನಷ್ಟು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪುದು ಸ್ಟೆಮ್ಮು ಹಾಗೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕೆ ಬೇಕಾದಷ್ಟು, ಹಾಗೆ ಸೋಯಾನ ಆರಿಸಿ ಅದನ್ನು ಹಿಂಡ್ಕೊಂಡು ಹಾಕೋತಾ ಇದ್ದೀನಿ. ಇಷ್ಟನ್ನು ನಾವು ಕೋರ್ಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿದ್ದರೆ ಸಾಕು. ತುಂಬ ನೈಸ್ ಮಾಡಿದ್ರೆ ತಿನ್ನುವಾಗ ಚೆನ್ನಾಗಿರಲ್ಲ. ಈಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಕಪ್ಪು ತುರಿದಿರೋ ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದು 2-3 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಹೋದ್ಮೇಲೆ ಎತ್ತಿಟ್ಕೊಂಡು ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ಚೀಸ್‌ನ ಮಧ್ಯೆ ಫಿಲ್ ಮಾಡ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು. ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಏನು ಬೇಕಾಗಲ್ಲ. ಮಕ್ಕಳಿಗಾದರೆ ಮಧ್ಯೆ ಚೀಸ್ ಸಿಕ್ಕಿದ್ರೆ ತಿನ್ನುವಾಗ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಾನಿವತ್ತು. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಏರ್ ಫ್ರೈಯರ್ ಬ್ಯಾಸ್ಕೆಟ್ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಇದನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ. ನೀವು ಏರ್ ಫ್ರೈಯರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲ ಶಾಲೋ ಫ್ರೈ ಒಂದು ಹಂಚಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಜೋಡಿಸ್ಕೊಂಡು ಅದರಲ್ಲೂ ಶಾಲೋ ಫ್ರೈ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ 180 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 7 to 8 ಮಿನಿಟ್ಸ್ ಇಟ್ಕೋತಾ ಇದ್ದೀನಿ ಇವಾಗ. ನೋಡಿ ಆಗಿದೆ. ಇದನ್ನು 8 ಮಿನಿಟ್ಸ್ ಆದಮೇಲೆ ನಾನು ಮತ್ತೆ ತಿರುಗಿಸಿ ಇನ್ನೊಂದು 4 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಳಿಗೆ ಮಾಡಿಕೊಟ್ರಂತೂ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.